ಅಂದ ತಕ್ಷಣ ಎಲ್ರಿಗೂ ತಟ್ಟಂತ ನೆನಪಾಗೋದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ. ಜನವರಿ 13ರಿಂದ ಶುರುವಾಗಿದೆ, ಫೆಬ್ರವರಿ 26ರ ತನಕ ಮಹಾಕುಂಭ ಮೇಳ ಅಲ್ಲಿ ನಡೆಯುತ್ತೆ. ಆ ಕುಂಭ ಮೇಳದಲ್ಲಿ ಈಗಾಗಲೇ ಕೋಟ್ಯಾಂತರ ಜನ ಭಾಗಿಯಾಗಿದ್ದಾರೆ, ಪುಣ್ಯ ಸ್ನಾನ ಮಾಡಿದ್ದಾರೆ. ಎಷ್ಟೋ ಜನ ಆ ಮಹಾಕುಂಭ ಮೇಳದತ್ತ ದೃಷ್ಟಿ ನೆಟ್ಟು ಕಾಯ್ತಾ ಇದ್ದಾರೆ. ನಮಗೆ ಯಾವಾಗ ಅಲ್ಲಿಗೆ ಹೋಗೋದಕ್ಕೆ ಕಾಲ ಒದಗ ಬರುತ್ತೆ, ಅಲ್ಲಿ ತನಕ ಹೋಗೋದಕ್ಕೆ ಶಕ್ತಿ ಇಲ್ಲದೆ ಇರೋರು ಕೂಡ ಪರಿತಪಿಸ್ತಾ ಇದ್ದಾರೆ. ಇನ್ನು ಕೆಲವರು ಆ ಜನಸಾಗರ ನೋಡಿ ಅಯ್ಯೋ ಅಲ್ಲಿ ತನಕ ಯಾರು ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಂಥವರಿಗೋಸ್ಕರ ಕರ್ನಾಟಕದಲ್ಲೊಂದು ಕುಂಭಮೇಳ ನಡೀತಾ ಇದೆ. ಅಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡೋದ್ರ ಮೂಲಕ ಪುಣ್ಯವನ್ನ ಪಡಿಬಹುದು, ಮೋಕ್ಷ ಪ್ರಾಪ್ತಿಯಾಗತ್ತೆ. ಎಲ್ಲಿ ಅದು? ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಇದು. ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ವಾ? ಟಿ ನರಸೀಪುರದ ಕಾವೇರಿ ಸಂಗಮದ ಕುಂಭಮೇಳಕ್ಕೆ ಬನ್ನಿ. ಹಾಗಾದ್ರೆ ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಇದು. ಪ್ರತಿ 3 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಕಳೆದ ಬಾರಿ ನಡೆದಿರಲಿಲ್ಲ, ಕಾರಣ ಕೋವಿಡ್ ಇದ್ದಿದ್ರಿಂದ. 2022ರಲ್ಲಿ ನಡಿಬೇಕಾಗಿತ್ತು ಕುಂಭಮೇಳ, ನಡೆದಿಲ್ಲ. ಅದಕ್ಕೂ ಹಿಂದೆ 2019ರಲ್ಲಿ ಕುಂಭಮೇಳ ನಡೆದಿದೆ. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗೋದಕ್ಕಾಗಿಲ್ಲ ಅಂತ ಅಂದವರಿಗೆ, ವಯಸ್ಸಾದವರು, ಆರೋಗ್ಯ ಸರಿ ಇರೋದಿಲ್ಲ, ಅಷ್ಟು ದೂರ ಜರ್ನಿ ಮಾಡೋದಕ್ಕಾಗೋದಿಲ್ಲ, ಆರ್ಥಿಕವಾಗಿ ಅಷ್ಟು ಶಕ್ತಿ ಇರೋದಿಲ್ಲ, ಕೆಲವರು ಜನ ಸಾಗರ ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾರೆ. ನಮ್ಮಲ್ಲೇ ಎಷ್ಟೋ ಪುಣ್ಯ ಕ್ಷೇತ್ರಗಳಿದೆ, ಪುಣ್ಯ ನದಿಗಳಿದೆ. ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡೋದ್ರ ಮೂಲಕ ಅದೇ ಪುಣ್ಯವನ್ನ ನಾವು ಕೂಡ ಪಡಿಬಹುದಲ್ವಾ? ಖಂಡಿತವಾಗ್ಲು. ಅದು ಕರುನಾಡ ಕುಂಭಮೇಳದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮಾಘ ಮಾಸದ ಪುಣ್ಯ ಸ್ನಾನಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ ಜನ. ಇವತ್ತಿನಿಂದ 3 ದಿನಗಳ ಕಾಲ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆಯುತ್ತೆ. ಇದು ನಿನ್ನೆ ಮೊನ್ನೆಯಿಂದ ಶುರುವಾಗಿರುವಂತಹ ಕುಂಭಮೇಳ ಅಲ್ಲ. 1989ರಿಂದ ಇಲ್ಲಿ ಕುಂಭಮೇಳ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಪ್ರತಿ 3 ವರ್ಷಕ್ಕೊಂದ್ಸಲ ಕುಂಭಮೇಳ ನಡೆಯುತ್ತೆ. ಕಳೆದ ಬಾರಿ ಕುಂಭಮೇಳ ನಡೆದಿಲ್ಲ. 2022ರಲ್ಲಿ ಕೋವಿಡ್ ಇತ್ತು, ಹಾಗಾಗಿ ಕೋವಿಡ್ ಮಾರ್ಗಸೂಚಿಯಂತೆ ಕುಂಭಮೇಳವನ್ನ ನಡೆಸೋದಕ್ಕಾಗ್ಲಿಲ್ಲಾಗಿತ್ತು. ಲಕ್ಷಾಂತರ ಜನ ಭಾಗಿಯಾಗ್ತಾರೆ, ಸಮಸ್ಯೆ ಆಗತ್ತೆ ಅಂತ. ಹಾಗಾಗಿ ಈ ಬಾರಿ ಕುಂಭಮೇಳವನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಒಂದು 6 ವರ್ಷದ ನಂತರ ಆಚರಣೆ ಮಾಡ್ತಾ ಇರೋದು ಅಂತ. ಮತ್ತೊಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿನ ಕುಂಭಮೇಳ ಕೂಡ ಮತ್ತಷ್ಟು ವೈಶಿಷ್ಟ್ಯತೆಯನ್ನ ಪಡ್ಕೋತಾ ಇದೆ. ನದಿಯಲ್ಲಿ ಸ್ನಾನ ಮಾಡ್ತಾ ಇರತಕ್ಕಂಥ ಭಕ್ತಾದಿಗಳಿಗೆ ಒಂದು ಮನವಿ. ಟಿ ನರಸೀಪುರದಲ್ಲಿ ನಡೀತಾ ಇರುವಂತ ಇವತ್ತಿನಿಂದ ಆರಂಭ ಆಗತ್ತೆ. 3 ದಿನಗಳ ಕಾಲ ಈ ಕುಂಭಮೇಳ ನಡೆಯುತ್ತೆ. ಈ ಕುಂಭಮೇಳದ ವಿಶೇಷತೆ ಏನು, ಇದರ ಮಹತ್ವ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಅಲ್ಲಿ ಕುಂಭಮೇಳ ನಡೀತಾ ಇದೆ, ತ್ರಿವೇಣಿ ಸಂಗಮ, 3 ನದಿಗಳ ಸಂಗಮ ಆಗತ್ತೆ. ಅಲ್ಲಿ ಹೋಗಿ ಮುಳುಗಿ ಎದ್ದು ಬಂದ್ರೆ ಒಳ್ಳೇದಾಗತ್ತೆ ಅಷ್ಟೇ ಅಲ್ಲ, ಅದ್ರ ಹಿನ್ನೆಲೆ ಏನು, ಹೇಗೆ ಆಚರಣೆಗೆ ಬಂತು? ಯಾಕಂದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಈ ರೀತಿ ನದಿ ಸ್ನಾನಕ್ಕೆ ಅದರದೇ ಆದಂತಹ ಮಹತ್ವ ಇದೆ. ಅದು 3 ನದಿಗಳು ಸೇರುವಂತಹ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡೋದ್ರಿಂದ ಸಿಗುವಂತಹ ಪುಣ್ಯ ಏನು, ಇದರ ಹಿನ್ನೆಲೆ ಏನು, ಮಹತ್ವ ಏನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಮತ್ತು ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಜಿ ಅವರು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಮೊನ್ನೆ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೆ ಲೈವ್ ನಲ್ಲಿ. ನೀವು ಮಹಾಕುಂಭ ಮೇಳ ಹೋಗಿ ಬಂದಿದ್ರಿ ಪ್ರಯಾಗ್ರಾಜ್ಗೆ. ಅಲ್ಲಿನ ವ್ಯವಸ್ಥೆಗಳು ಹೇಗಿರುತ್ತೆ, ಅಲ್ಲಿನ ಆ ಮಹಾಕುಂಭ ಮೇಳದ ವಿಶೇಷತೆ ಏನು ಅಂತೆಲ್ಲ ನೀವು ಹೇಳ್ತಾ ಇದ್ರಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ನಾನು ನಿಮಗೆ ಕೇಳಿದೆ, ಒಂದ್ ವೇಳೆ ಅಷ್ಟು ದೂರ ಹೋಗಕ್ಕಾಗಿಲ್ಲ ಅಂತ ಅಂದ್ರೆ ಹುಷಾರಿರಲ್ಲ, ಅಷ್ಟು ಹಣ ಇಲ್ಲ, ಜನ ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಏನು ಪುಣ್ಯಕ್ಷೇತ್ರಗಳಿಗೆ ಕಡಿಮೆ ಇದೆಯಾ? ನದಿಗಳಿದೆ, ಪುಣ್ಯ ನದಿಗಳು, ಇಲ್ಲೂ ಒಂದು ಅವಕಾಶ ಇರುತ್ತಲ್ವಾ ಅಂತ. ಅದು ಈ ಕುಂಭಮೇಳ 6 ವರ್ಷದ ನಂತರ ನಡೀತಾ ಇದೆ. ಈ ಕುಂಭಮೇಳದ ವಿಶೇಷತೆ, ಮಹತ್ವ, ಇದ್ರ ಬಗ್ಗೆ ಮೊದಲನೇದಾಗಿ ಹೇಳೋದಾದ್ರೆ. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರ ವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಾಂ ಗಂಗಾದೇವೀಂ ಭಜಾಮ್ಯಹಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಎಲ್ಲ ದೇವಾನುಗ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಶ್ವೇತಾ, ಪಾಪ ನೀನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೇಳಿದ್ಯಾ, ಏನು ವಿಶೇಷ ಇಂಥ ಒಂದು ಕುಂಭಮೇಳ? ಅಯ್ಯೋ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲೂ ಒಂದು ಮಾಡಿದ್ರೆ ವಿಶೇಷ. ನೀನು ಪಾಪ ಕೇಳಿದ್ಯಾ, ಸಂತೋಷ. ಏನಾಗಿದೆ, ಇಲ್ಲೂ ಕುಂಭಮೇಳ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಜಗತ್ತಲ್ಲಿ 3 ನದಿಗಳಂತೆ, ಗಂಗಾ, ಕಾವೇರಿ, ಅದಾದ ಮೇಲೆ ತ್ರಿವೇಣಿ ಆಗಿರ್ತಕ್ಕಂಥ ಒಂದು ಸಂಗಮ ಎನ್ನುವುದು ಪೂರ್ತಿಯಾಗಿ ದಕ್ಷಿಣ ಭಾರತದಲ್ಲಿದೆ. ಅಲ್ಲಿ ಅನುಗ್ರಹಪೂರ್ವಕವಾಗಿ ಯಾವಾಗ ಈ 3 ನದಿ ಉಕ್ಕಿ ಬತ್ತು ಹೋಗುತ್ತೋ ಜಗತ್ ಪ್ರಳಯ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.